ಈಗ ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಅದರಲ್ಲೂ ಒಂದು ಕಡೆ ಸಿಎಂ ಗದ್ದುಗೆಯ ಜಟಾಪಟಿ ಜೋರಾಗ್ತಾ ಇದೆ, ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಒಬ್ರಿಗೆ ಒಂದೇ ಖಾತೆ ಅಂತಿದೆ, ಎರಡೆರಡು ಖಾತೆ ಮೇಂಟೈನ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ಕೆಪಿಸಿಸಿ ಅಧ್ಯಕ್ಷರನ್ನ ಚೇಂಜ್ ಮಾಡಿಬಿಡಿ ಅಂತ ರಾಜ್ಯ ಕೈ ನಾಯಕರಿಗೆ ಈಗ ತ್ಯಾಗದ ಪಾಠ ಮಾಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಿನ್ನೆ ಬೆಳಗಾವಿ ಕಾರ್ಯಕ್ರಮದಲ್ಲಿ ತ್ಯಾಗದ ಪಾಠ ಮಾಡಿದ್ರು ಮಲ್ಲಿಕಾರ್ಜುನ್ ಖರ್ಗೆ. ಏನಂತ? 2004ರಲ್ಲಿ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನು ತ್ಯಾಗ ಮಾಡಿದ್ರು. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ PM ಸ್ಥಾನದಲ್ಲಿ ಕೂರಿಸಿದ್ರು. ಇಂದಿರಾ ಗಾಂಧಿ ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ತ್ಯಾಗ ಮಾಡಿದ್ರು. ಇವತ್ತು ನಾವು ಅಂತ ತ್ಯಾಗ ಬಲಿದಾನಕ್ಕೆ ತಯಾರಿದ್ದೀವಾ? ಹೀಗಂತ ಪರೋಕ್ಷವಾಗಿ ರಾಜ್ಯ ನಾಯಕರಿಗೆ ಖರ್ಗೆ ಅಧಿಕಾರ ತ್ಯಾಗದ ಪಾಠ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ತ್ಯಾಗ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರು ತ್ಯಾಗ ಮಾಡಿ ಅಂತ, ಅಥವಾ ಅಲ್ಲಿ ಲಾಬಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಹೇಳಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ರಿಗೂ ಸೇರಿ ಒಟ್ಟಿಗೆ ಹೇಳಿರೋದು ತ್ಯಾಗದ ಪಾಠ. ಮೊನ್ನೆಯಷ್ಟೇ CM ಡಿ ಕೆ ಶಿವಕುಮಾರ್ ಅವರು ತ್ಯಾಗದ ಮಾತುಗಳನ್ನು ಆಡಿದ್ರು, ಅದಕ್ಕೆ ಒಪ್ಪಿಗೆ ಸೂಚಿಸ್ದಂಗ ಗೊತ್ತಿಲ್ಲ, ಅಥವಾ ಒಳ ಜಗಳಕ್ಕೆ ಏನಾದರೂ ಖಡಕ್ ವಾರ್ನಿಂಗ್ ಕೊಟ್ರಾ? ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. 2004ರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ, ಅವರು ತ್ಯಾಗ ಮಾಡಿದ್ರು. ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಕುಳಿಸ್ಬಿಟ್ರು ಪ್ರಧಾನಮಂತ್ರಿಯಾಗಿ. ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡೋಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿಯಾಗಿ ರಾಜಕೀಯವಾಗಿ ತ್ಯಾಗ ಮಾಡಿದರು. ಅಷ್ಟೇ ಅಲ್ಲ, ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು. 2004ರಲ್ಲಿ ಸೋನಿಯಾ ಗಾಂಧೀಜಿಯವರು ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರೋದು ನಿನ್ನೆ ಇಂದಿರಾ ಗಾಂಧಿ ಅವರು ತ್ಯಾಗ ಮಾಡಿದ್ರು, ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು, ಸೋನಿಯಾ ಗಾಂಧಿ ಅವರು ಕೂಡ ತ್ಯಾಗ ಮಾಡಿ ಮನಮೋಹನ್ ಸಿಂಗ್ ಅವರನ್ನು PM ಮಾಡಿದ್ರು. ಅದೆಲ್ಲ ಆಗಿನ ಕತೆ ಆಗೋಯ್ತು, ಅದೆಲ್ಲ ಇತಿಹಾಸ ಬರೆದೋಗಿದೆ. ತ್ಯಾಗ ಬಲಿದಾನದ ಕತೆ ಅದನ್ನು ಕೇಳೋ ಸಿಗ್ತಾ ಇದೆ, ಅದು ನೋಡ್ತಾ ಇಲ್ಲ. ಈಗ ಯಾರೂ ಸಿದ್ಧರಿಲ್ಲ ಅದಕ್ಕೆ ಅನ್ನೋ ರೀತಿಯಾಗಿ ಮಾತನಾಡಿ ಒಂದು ವಾರ್ನಿಂಗನ್ನು ಕೊಟ್ಟಿರೋದು, ಒಳ ಜಗಳಕ್ಕೆ ಬ್ರೇಕ್ ಹಾಕಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದೀಪಾ, BJPಯಲ್ಲೂ ಒಂದು ಕತೆ, ಕಾಂಗ್ರೆಸ್ನಲ್ಲೂ ಮತ್ತೊಂದು ಕತೆ. ಒಂದು ಕಡೆ CM ಜಟಾಪಟಿ, ಮತ್ತೊಂದು ಕಡೆ ಅಧ್ಯಕ್ಷಗಿರಿಗಾಗಿ. ಸೊ ಹಾಗಾಗಿ ಈಗ ಹೇಳಿಕೆ ಕೊಡ್ತಾ ಇರೋದು ಖರ್ಗೆ ಅವರು ಏನು ಸಂದೇಶ ಕೊಡ್ತಾ ಇದೆ ಅಂತ? ಶರತ್, ಈ ತ್ಯಾಗದ ವಿಚಾರ ಇವತ್ತು ನಿನ್ನೆದಲ್ಲ. DK ಶಿವಕುಮಾರ್ ಅವರು ಕೂಡ ತ್ಯಾಗದ ವಿಚಾರದ ಬಗ್ಗೆ ಕಳೆದ ಹಲವಾರು ದಿನಗಳಿಂದಲೂ ಕೂಡ ಹೇಳ್ತಿದ್ದಾರೆ. ಅದರ ಮರ್ಮವೇನು ಅನ್ನುವಂತಹದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಇಲ್ಲಿಯವರೆಗೂ ಕೂಡ ಒಂದು ರೀತಿಯಾಗಿ ಕುರ್ಚಿಗೆ ಬಡಿದಾಟ ನಡೆಸ್ತಿದ್ದಂತಹ ನಾಯಕರು ತ್ಯಾಗದ ವಿಚಾರದ ಬಗ್ಗೆ ಯಾಕೆ ಮಾತನಾಡ್ತಿದ್ದಾರೆ ಅನ್ನುವಂತಹದ್ದು. ಇದೀಗ ತ್ಯಾಗದ ವಿಚಾರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿರುವಂತಹದ್ದು. ಅಂದ್ರೆ ಹಿಂದೆ ವೇದಿಕೆ ಮೇಲೆ ಸಿದ್ದರಾಮಯ್ಯ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ರು. ನೆನೆ ಅದೇ ವೇದಿಕೆ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಮಾತನಾಡಿದ್ದಾರೆ. ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದಿಷ್ಟೇ, ಸೋನಿಯಾ ಗಾಂಧಿ ಆಗಿರಬಹುದು, ಅಥವಾ ಹಿಂದೆ ರಾಜೀವ್ ಗಾಂಧಿ ಆಗಿರಬಹುದು, ಇಂದಿರಾ ಗಾಂಧಿ ಆಗಿರಬಹುದು, ಎಲ್ಲರೂ ಕೂಡ ಪಕ್ಷಕ್ಕಾಗಿ ತ್ಯಾಗವನ್ನ ಮಾಡಿದ್ರು, ಬಲಿದಾನಗಳಾಗಿತ್ತು. ಜೊತೆಗೆ ಅಧಿಕಾರವನ್ನ ಬಿಟ್ಟುಕೊಡುವಂತಹ ದೊಡ್ಡ ಮನಸ್ಥಿತಿ ಆಗಿನ ನಾಯಕರಿಗೆ ಇತ್ತು ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗಾದ್ರೆ ನೇರವಾಗಿ ರಾಜ್ಯದ ನಾಯಕರಿಗೆ ಸೂಚನೆಯನ್ನ ನೀಡಿದ್ರ ಖರ್ಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ
ಪ್ರಶ್ನಾರ್ಥಕವಾಗಿ ಮೂಡುತ್ತೆ. ಯಾಕಂದ್ರೆ ಈಗಿರುವಂತಹ ಪರಿಸ್ಥಿತಿ ಏನಿದೆ ಅಂದ್ರೆ ಕುರ್ಚಿ ವಿಚಾರ ಆಗಿರ್ಬೋದು, ಸ್ಪೆಷಲಿ ಸಿಎಂ DCM ನಡುವೆ ಆಗ್ತಾ ಇರುವಂತಹ ಒಂದಿಷ್ಟು ಬಡಿದಾಟಗಳಾಗಿರಬಹುದು, ಸಚಿವರುಗಳು 4-5 ಸಚಿವರುಗಳನ್ನ ಕೆಳಗಿಳಿಸಬೇಕು ಅನ್ನುವಂತಹ ಮಾತುಕತೆ ನಡೀತಾ ಇದೆ, ಆ ತರದ ರೀತಿಯಾದಂತಹ ಚರ್ಚೆ ನಡೀತಿದೆ. ಆದ್ರೆ ಯಾರು ಕೂಡ ತಮ್ಮ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಅನ್ನುವಂತಹ ಮಾತುಗಳು, ಎಲ್ಲಿ ಕುರ್ಚಿಯನ್ನ ಕೆಳಗಿಳಿಸಿದ್ರೆ ತಮ್ಮ ಸಮುದಾಯದ ಮೂಲಕ ಒತ್ತಡವನ್ನ ಏರಿಸ್ತಾರ ಅನ್ನುವಂತಹದ್ದು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇರುವಂತಹ ಒಂದು ಆತಂಕ. ಹಾಗಾಗಿಯೇ ವೇದಿಕೆ ಮೇಲೆ ಎಲ್ಲಾ ನಾಯಕರುಗಳಿಗೂ ಕೂಡ ಸೂಚನೆ ಕೊಟ್ರ ಖರ್ಗೆ ಅನ್ನುವಂತಹ ಮಾತುಗಳು ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಿದೆ. ಆದ್ರೆ ಸ್ಪೆಷಲಿ ಕಾಂಗ್ರೆಸ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ವರ್ಡ್ ಏನಿದೆ ಅಂದ್ರೆ ತ್ಯಾಗ ಅನ್ನುವಂತಹ ಮಾತು ಏನಿದೆ, ಆ ಶಬ್ದ ಏನಿದೆ, ಪದೇ ಪದೇ ರಿಪೀಟ್ ಆಗ್ತಾ ಇರುವಂತಹದ್ದು. ಯಾರು ಯಾರಿಗೆ ತಮ್ಮ ಮಾತಿನ ಮೂಲಕ ಬಾಣವನ್ನ ಬಿಡ್ತಿದ್ದಾರೆ ಅಂದ್ರೆ ತ್ಯಾಗದ ಬಾಣವನ್ನ ಬಿಡ್ತಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕಿರುವಂತ ಕುತೂಹಲ. ಶರತ್, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.